अश्रुमिलितं येन तस्मै श्रीगुरवे नमः। नमो विष्णुपदाय कृष्ण हरे 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 राम 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 हरे हरे। नमो विष्णुपदाय कृष्णपृष्ठाय भूतले श्रीमते भक्तिवेदांत स्वामिने इति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाशाश यशोदायने। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे 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 राम 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 हरे हरे। हरि गुरु वैष्णव कृपेಯಿಂದ ಮುಂದುವರಿಸ್ಯಾರೆ. ಹರೇ ಕೃಷ್ಣ. ಭಾವಾರ್ಥ ಅಷ್ಟು ಹೇಳ್ತೀನಿ, ತೆಲುಗಲ್ಲಿ ಹೇಳ್ತೀನಿ, ಆಮೇಲೆ ಕನ್ನಡದಲ್ಲಿ ಪ್ರಯತ್ನ ಮಾಡ್ತೀನಿ. అంతకాలం కూడా నన్నే స్మరించుచు దేహమును త్యాగము చేసేవాడు తక్షణమే నన్ను పొందుచున్నాడు. ఈ విషయంలో ఎట్టి సందేహము లేదు. భాష కృష్ణ భక్తి రసాయన భావంలో ప్రముఖంలో ఈ శ్లోకంలో నొక్కి చెప్పబడింది. కృష్ణ భక్తి భావంలో నిలిచి దేహత్యాగం చేసిన వాడు శీఘ్రమే శ్రీకృష్ణ భగవాన్ని పొందగలడు. ఆ దేవాది దేవుడు పవిత్రులలో పవిత్రుడు గనకనే అతని సంపూర్ణ భక్తిభావంలో సదా నిలిచి ఉన్నవాడు భక్తుడు సైతం పవిత్రుడు కాగలడు. ఈ శ్లోకములో సమర్పించుట అను పదం మిక్కిలి ప్రధానమైనది. కృష్ణ భక్తి భావంలో భక్తి యోగము అనుసరించి అపవిత్రునికి కృష్ణను సమర్పించుట సాధ్యము కాదు. కనుకనే జీవిత ఆరంభము నుండే కృష్ణ భక్తి భావనను అలవరుచుకోవలను. జీవితాంతము విజయమును కోరినచో శ్రీకృష్ణ సమర్పణ అత్యంత అవసరము. గనకనే ప్రతి ఒక్కరూ హరే కృష్ణ 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 హరే 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 రామ 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 హరే హరే అను మహామంత్రమును నిత్యము నిర్మాణముగా జపించుట మరియు కీర్తించుట చేయవలెను. ప్రతి ఒక్కరూ తరోరవి గొప్ప ఓర్పును తరోరవి సహిష్ణున కలిగి ఉండవలెనని శ్రీ చైతన్య మహాప్రభు ఉపదేశించబడేది. కనుకనే మహామంత్రము జపించినప్పుడు అర్జునునికి అవరోధం కలగకుండా వానిని అతడు సహిష్ణుడుగా ఓర్పు కలవలను. ఆ విధముగా అతడు హరే కృష్ణ 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 హరే 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 రామ 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 హరే హరే అను నామజపమును కొనసాగించినచో జీవితంలో కృష్ణ భక్తి భావనకు సంపూర్ణ ప్రయోజనము నిశ్చయముగా పొందగలడు. హరే కృష్ణ. ಹರೇ ಕೃಷ್ಣ. ನಾವು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು, ಇಲ್ಲಿ ಪ್ರಭುಪಾದ ಹೇಳಿರೋದು ಹೇಳ್ತೀನಿ. ಒಂದು ನಿಮಿಷ.
ಸಮರ್ಪಣೆ ಅಂದರೆ ನಾವು ಯಾವಾಗೂ ಕೃಷ್ಣನ ನಾಮನ ಜಪಿಸುತ್ತಲೇ ಇರಬೇಕು. ಅದು ಅಂದರೆ ಕೊನೆಯವರೆಗೂ, ಮೊದಲಿನಿಂದ ಕೊನೆಯವರೆಗೂ ಕೃಷ್ಣನ ಜಪವನ್ನು ಮಾಡ್ತಾ ಇರಬೇಕು. ಅದು ಯಾವುದು ಇದರಲ್ಲಿ ಯಾವ ಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ತರೋರೈ ಸಹಿಷ್ಣುನ ಓರ್ಪು ಸಹ. ನಾವು ಮಿಕ್ಕಿಲಿ ಏನಂದರೆ ಒಂದೊಂದು ಸತಿ ಹರೇ ಕೃಷ್ಣ ಹೇಳ್ತಾನೆ ಇರ್ತೀವಿ, ಮೈಂಡ್ ಬೇರೆ ಕಡೆ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಬೇರೆಯವ್ರು ಬರ್ತಾಯಿದ್ರೆ, ನೀನೇನಪ್ಪ ಇಷ್ಟು ಸತಿ ಹೇಳ್ತಾನೆ ಇದೆಯಾ, ನಿನಗೇನ ಪ್ರಯೋಜನ ಆಗಿದೆಯಾ ಅಂತ ಹೇಳ್ತಾರೆ ಕೆಲವೊಂದು ಜನ. ಅವರಿಗೆ ಗೊತ್ತಿಲ್ಲ ಅಲ್ವಾ, ನಮ್ಗೆ ಗೊತ್ತಿದೆ. ಅದರಲ್ಲಿ ಅದೇ ಪ್ರಭುಪಾದ ನಮಗೆ ಹೇಳ್ತಾ ಇರೋದು ಶ್ರೀ ಚೈತನ್ಯ ಮಹಾಪ್ರಭು ಸಹಿಷ್ಣುನ, ಅದು ಸಹಿಷ್ಣುನಿಂದ ಓರ್ಪು ಅಂದರೆ ಚೈತನ್ಯ ಮಹಾಪ್ರಭು ಇದರಲ್ಲಿ ನಾನು ಶಿಷ್ಟಾಷ್ಟಕಮಲ್ಲಿ 3ನೇದು ಹೇಳ್ತೀನಿ. ತರೋಹೈ ಸಹಿಷ್ಣುನ ಅಮಾನೀನ ಮಾನನೀನ ಕೀರ್ತನೀಯ ಸದಾ ಹರಿ. ಯಾರು ಏನೇ ನಾವು ಭಗವಂತನ ನಾಮವನ್ನು ಓರ್ಪುದಲ್ಲಿ, ಅಂದರೆ ಒಂದು ಹುಲ್ಲು ಕಡ್ಡಿ ಇದೆ ಇರುತ್ತಲ್ಲ, ಅದು ಎಷ್ಟು ಯಾರನ್ನ ಕಿತ್ತಿದ್ರೂ ಏನು ಮಾಡಿದ್ರೂ ಅದು ಏನು ಮಾಡೋದಿಲ್ಲ. ಅದನ್ನು ಕರ್ತವ್ಯ ನಮ್ಗೆ ಹೆಂಗೆ ಮಾಡ್ತೀವೋ ನಾವು ಅದನ್ನು ಆ ಥರ ಭಗವಂತನನ್ನು ಸ್ಮರಣೆ ಮಾಡೋದು ಆ ಭಾವದಲ್ಲಿ ನನ್ಮತೆಯನ್ನು ಜಾಸ್ತಿ ಹೆಚ್ಚು ನಾವು ಅಳವಡಿಸ್ಕೋಬೇಕು. ಅದೇ ಕೃಷ್ಣ ಹೇಳ್ತಾ ಇದ್ದಾರೆ, ಈ ಥರನ ನಾವು ಹರೇ ಕೃಷ್ಣ ಮಂತ್ರನ ಹೇಳ್ತಾ ಇದ್ದರೆ ಖಂಡಿತವಾಗಿ ಕೃಷ್ಣನ ಸಂಪೂರ್ಣ ಪ್ರಯೋಜನ ಪಡ್ಬೋದು ಅಂತ ನಮಗೆ ಕೃಷ್ಣನೇ ಹೇಳ್ತಾ ಇದ್ದಾರೆ ಭಗವದ್ಗೀತಾದಲ್ಲಿ. ಇನ್ನೊಂದು ಹೇಳ್ತಾ ಇದ್ದಾರೆ, ಇದು ಮಿಕ್ಕಿಲಿ ಏನಂದರೆ ನಾವು ಭಗವತ್ ಸ್ಮರಣೆ ಮಾಡಬೇಕು. ಅದು ಹಂತದಲ್ಲಿ ಹೆಂಗೆ ಬರುತ್ತೆ, ಹಂತದಲ್ಲಿ ಕೊನೆಯಲ್ಲಿ ಹೆಂಗೆ ಬರುತ್ತೆ ನಮಗೆ? ಅದು ಯಾವ ಥರ ಅಭ್ಯಾಸ ಮಾಡಬೇಕಂತ ಹೇಳ್ತಾ ಇದ್ದಾರೆ ನಮಗೆ ಗುರುಗಳು ಹೇಳಿದ್ರು. ಏನು ಚಾಂಟಿಂಗ್ ಕರೆಕ್ಟ್ ಮಾತಾಜಿ. ಗುರುಗಳು ನಮಗೆ ಒಂದು ಇದು ಹೇಳಿರುತ್ತಾರಲ್ಲ ರೂಲ್ಸು, ಮಿನಿಮಮ್ 16 ರೌಂಡ್ಸ್. ಅದು ನಮಗೆ ಪ್ರಭುಪಾದ ಕೊಟ್ಟಿರೋ 16 ರೌಂಡ್ಸು. ಅದಕ್ಕೆ ಮುಂಚೆ ಇರೋ ರೌಂಡ್ಸು ಪ್ರಭು ಹೇಳಿದ್ದಾರೆ, ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದಾರೆ. ಮೊನ್ನೆ ಭಾಗವತನ ಕ್ಲಾಸ್ ಯಾರು ಕೇಳಿದಾರೋ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ರೌಂಡ್ಸ್ ಹೇಳಿದ್ದಾರೆ. ಕೃಷ್ಣ ನಮ್ಮನ್ನು ಎಷ್ಟು ರೌಂಡ್ಸು ಭಾಗವತ ಕ್ಲಾಸ್ ಯಾರು ಕೇಳ್ತಾ ಇದ್ದಾರೆ ಕೈ ಎತ್ತಿ ಸ್ವಲ್ಪ. ಇನ್ನು ಮಾತಾಜಿ ನೀವು ಮನೆ ಮಾತಾಜಿ ಅಂತ ಮಾತಾಜಿ ಹೇಳಿದಾರಲ್ಲ ಎಷ್ಟು ರೌಂಡ್ಸು ನೀವು ಕೇಳಿಸ್ಕೊಂಡು 4 ರೌಂಡ್ಸ್ ಮಾಡಬೇಕಂತ ಹೇಳ್ತಾರೆ. 60 ರೌಂಡ್ಸ್ 4 ಮಾಡಿದರೆ ಕೃಷ್ಣ ಆವಾಗ ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ. ಆದರೂ ಪ್ರಭುಪಾದವರು ನಮಗೆ ಇನ್ನೂ ಕರುಣೆ ತೋರಿಸ್ಬಿಟ್ಟು 16 ರೌಂಡ್ ಮಾಡೋಕ್ಕೆ ಹೇಳಿದ್ದಾರೆ. 16 ರೌಂಡು ಅಪರಾಧ ರಹಿತ ಮಾಡಬೇಕು, ಪ್ರಯತ್ನ ಮಾಡಬೇಕು. ಅದು ಇಂಪಾರ್ಟೆಂಟ್. ಅಪರಾಧ ರಹಿತ 10 ಅಪರಾಧಗಳಿದೆಯಲ್ಲ, ಅಪರಾಧಗಳನ್ನು ಆದರೂ ಅದೇ ಭಕ್ತರನಿಂದ ಮೇಯ್ನು ಅಸೋಸಿಯೇಷನ್ ಇರಬೇಕು. ಅಸೋಸಿಯೇಷನ್ ಇಲ್ಲ ಅಂದರೆ ತುಂಬ ಕಷ್ಟ. ಅದು ಹೇಳ್ಬೇಕಂದ್ರೆ ಇದರಲ್ಲಿ ಏನೋ ಡೌಟ್ ಇದೆ ಅಂದರೆ ಕೇಳಿ. ಹರೇ ಕೃಷ್ಣ. ನಿಮಗೆ ನನ್ನ ಸಂದೇಹ ಇದ್ದರೆ ಹರೇ ಕೃಷ್ಣ. ಯಾರ್ಯಾರು 16 ರೌಂಡ್ ಮಾಡ್ತಾಯಿದ್ದೀರಾ? ಓಕೆ,
ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋಣ. ಹೊಸಬರು ನೀವು ಎಷ್ಟು ಮಾಡ್ತಾ ಇದ್ದೀರಿ ಮಾತಾಜಿ? ನೀವು ಅವರಲ್ಲಿ ಮಾತಾಜಿ, ನೀವು ಮಾತಾಜಿ? ಹಾಂ, 2 ರೌಂಡ್. ಓಕೆ. ನೀವು ಪ್ರಭು? ಹಾಂ, ಓಕೆ. ಹಾಂ, ಓಕೆ ಪ್ರಭು. ಬರುತ್ತೆ ನಿಧಾನ. आपका डाउट है प्रभु? हाँ बोलिए. हम मतलब कोई संप्रदाय का हम लोग लेक्चर नहीं सुन रहे हैं. कोई परंपरा है. हाँ. हम सुनते हैं बाद में. हाँ. कोई आदत होता है तो हमें सुनना है. ಹಾಂ, ಓಕೆ. ಪ್ರಭು ಹೇಳ್ತಾ ಇದ್ದಾರೆ ಅಪಸಂಪ್ರದಾಯ ಇರುತ್ತೆ. ನೆಕ್ಸ್ಟು ಅವ್ರೇನೇನು ಹೇಳಂದರೆ ನಮ್ಮ ಇದರಲ್ಲಿ ವೈಷ್ಣವಲ್ಲಿ 4 ಎಟಿಕೇಟ್ಸ್ ಇದೆ, 4 ಸಂಪ್ರದಾಯ ಇದೆ. ಅದರಲ್ಲಿ ಬ್ರಹ್ಮ ಸಂಪ್ರದಾಯ, ನೆಕ್ಸ್ಟು ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಶ್ರೀ ಸಂಪ್ರದಾಯ, 4 ಸಂಪ್ರದಾಯ ಇದೆ. ನಾವು ब्रह्म संप्रदाय फॉलो करेंगे प्रभु. संप्रदाय मतलब कृष्ण जी को फॉलो करते हैं तो वो बात नहीं सुनना है या सुनना है? वो हम सुनना है. हम कैसे कौन सा संप्रदाय में? हाँ, वही फॉलो करना है. उस पर अभी प्रभुपाद क्या बोल रहे हैं? ब्रह्म गौड़ीय मध्व संप्रदाय, वही फॉलो करना है. हम वही इस प्रभु का क्या बोलते हैं वही फॉलो करना है हम लोग, दूसरा नहीं. ನಿಮಗೇನು ಪ್ರಶ್ನೆ ಇದೆಯಾ? ಈಗ 8.5 ಶ್ಲೋಕದಲ್ಲಿ ಕನ್ಕ್ಲೂಷನ್ ಅಂದರೆ ಅಂತ್ಯಕಾಲೇ ಮಾಮೇವ ಸ್ಮರಣೆ ಅಂದರೆ ಸಾಯೋ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡೋದು ಹೇಗೆ, ಅದು ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಆಮೇಲೆ ಆ ಸಾವಿನ ಸಮಯದಲ್ಲಿ ಅವನಿಗೆ ನೆನಪು ಬರುತ್ತೆ, ನಾಮಸ್ಮರಣೆ ಬರುತ್ತೆ. ನಾಮಸ್ಮರಣೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ಏನಾಗ್ತದೆ? ಹಾಂ, ಓಕೆ ಪ್ರಭು. ಹಾಂ, ಪ್ರಭು ಹೇಳಿದ್ದಾರೆ ನಾವು ಅಂತ್ಯಕಾಲೇ ಭಗವನ್ ಸ್ಮರಣೆ ಹೆಂಗೆ ಮಾಡಬೇಕು. ಇದರಲ್ಲಿ ನಮ್ಗೆ ಏನು ಹೇಳ್ತಾರೆ ಅಂದರೆ, ನಾವು ಹರೇ ಕೃಷ್ಣ ಮಹಾಮಂತ್ರನ ಗುರು ಮುಖಾಂತರ ಗುರು ಹತ್ತಿರ ಹೋಗಿ ಕೂತ್ಕೊಂಡು ಅವರ ಮಂತ್ರ ದೀಕ್ಷೆ ತಗೊಂಡು ಅಭ್ಯಾಸ ಮಾಡಿ ಅದು ಸ್ಮರಣೆ ಮಾಡಿದರೆ ಒಂದು ವೇಳೆ ನಾವು ಮರ್ತೋಗ್ಬಿಟ್ರೇನು ಭಗವಂತ ಬಂದು ನೆನಪು ಮಾಡ್ತಾನೆ. ಅದನ್ನು ನಾವು ನಮ್ಮ ಸೀರಿಯಸ್ನೆಸ್ ಎಷ್ಟಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ನಾವು ಡೆಪ್ತಾಗಿ ಅಂದರೆ ಗುರು ಹತ್ರ ಎಷ್ಟು ಬೇಗ ಹತ್ರ ಹೋಗ್ತೀವೋ ಅಷ್ಟು ನಮಗೆ ಪ್ಯೂರಿಟಿ ಬರುತ್ತೆ. ಅದಕ್ಕೆ ನಾವು ಗುರು ಮುಖಾಂತರನೇ ಹೋಗ್ಬೇಕು. ಅದು ತುಂಬ ತುಂಬ ಇಂಪಾರ್ಟೆಂಟ್. ಗುರುನ ಸ್ಮರಣೆ ಮಾಡಿದರೆ ನಾವು ಯಾವುದೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ಇನ್ನೊಂದು ಹೇಳಿದ್ದಾರೆ, ನಾವು ಹರೇ ಕೃಷ್ಣ ಮಂತ್ರ ಹೇಳ್ತಾ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೀವಿ, ಆದರೂ ನೆಕ್ಸ್ಟು ಇನ್ನೊಂದು ಚಾನ್ಸ್ ಬರುತ್ತೆ, ಕೊಡ್ತಾರೆ. ಅದು ಭಗವದ್ಗೀತೆಯಲ್ಲಿ ಇದೆ, ಭಗವಂತನೇ ಹೇಳಿದ್ದಾರೆ. ಅದರಲ್ಲಿ ಎಷ್ಟು ಸಂದೇಹ ಇಲ್ಲ ಅಂತ ಭಗವಂತನೇ ಹೇಳ್ತಾ ಇದ್ದಾರೆ ನಮಗೆ. ನೀವು ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಪ್ರಭು ಅವ್ರ ಮಕ್ಕಳಿದ್ದಾರೆ, ಅವರು ನಮಗೆ ನೋಡಿ ಎಷ್ಟು ಅಂದರೆ ಅವರು ಇನ್ನೂ ಕೃಷ್ಣ ಪ್ರಜ್ಞೆ ಅಂದರೆ ಪುನರ್ಜನ್ಮ ಬಗ್ಗೆ ನಮಗೆ ಸ್ವಲ್ಪ ವಿಶ್ವಾಸ ಬೇಕು. ಯಾಕಂದರೆ ಒಂದೇ ನಮ್ಮದಲ್ಲಿ ಎಲ್ಲನೂ ಮಿಸ್ ಮಾಡಿದರೆ ಅಂದರೆ ಪೂರ್ಣ ಆಗಿಲ್ಲ ಅಂದರೆ ನಮ್ಮದು ಕೃಷ್ಣ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಅದಕ್ಕೆ ನಮ್ಮ ಮುಂದೆ ಉದಾಹರಣೆಗಳು ತುಂಬ ಜನ ಇದ್ದಾರೆ. ಅವ್ರು ಚಿಕ್ಕ ವಯಸ್ಸಿನಿಂದ ಹರೇ ಕೃಷ್ಣ ಒಂದು ಕೀರ್ತನೆ ಮಾಡ್ತಾರೆ. ಅವರಿಗೆ ನೋಡಿ, ಅವ್ರನ್ನ ನೋಡಿದ್ರೆ ನಮಗೆ ಇದಾಗುತ್ತೆ. ಅಂದರೆ ಅದೇ ಮುಂಚೆ ಅವರು ಮಾಡಿರ್ತಾರೆ, ಎಲ್ಲೋ ಸ್ವಲ್ಪ ಬಿಟ್ಟಿರ್ತಾರೆ,
ಮತ್ತೆ ಕೃಷ್ಣ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಸರಿ ಬ್ರೋ, ಅದರಲ್ಲಿ ಅದೇ ಸಂದೇಹನೇ ಇಲ್ಲ. ಇದು ನಿಮಗೆ ಇನ್ನೂ ಚೆನ್ನಾಗಿ ತಿಳ್ಕೋಬೇಕಂದ್ರೆ ಪ್ರಭುಪಾದ ಒಂದು ಬುಕ್ ಬರೆದಿದ್ದಾರೆ, ಪುನರ್ಜನ್ಮ ಸಿದ್ಧಾಂತ, ಚಿಕ್ಕದು, ಅದು ಓದ್ಬೋದು. ನೆಕ್ಸ್ಟ್ ಇನ್ನೊಂದು ಏನಾದ್ರು ಡೌಟ್ಸ್ इधर ಕೇಳಿ. हाँ बोलिए सर. अंतिकल जो होता है वो डिफिकल्ट रहता है, सिचुएशन होता है कि वो टाइम में कंठ उधर हो जाता है, पूरा बात कम हो जाता है, हम एलिजिबिलिटी नहीं होते हैं नाम लेने के लिए, कैसे लेंगे? ಹಾಂ ಪ್ರಭು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಪ್ರಭು ಹೇಳ್ತಾ ಇದ್ದಾರೆ, ಅಂಥ ಕಾಲದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಸ್ಮರಣೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಕಫ ಗಿಫ ಇದು ಅಂದರೆ ಆವಾಗ ಕೆಲವೊಂದು ಜನಕ್ಕೆ ಉಚ್ಚಾರಣೆ ಮಾಡೋಕ್ಕಾಗಲ್ಲ ಅಂತ. ಅದೇ ಹೇಳ್ತಾ ಇರೋದು. ನಾವು ಒಂದು ವೇಳೆ ನಾವು ತುಂಬ ಸೀರಿಯಸ್ವಾಗಿ ಅಂದರೆ ಅದನ್ನು ಕಚ್ಚುಮಿಟ್ಟ ಮಾಡಿದರೆ ಭಗವಂತ ಸ್ಮರಣೆ ಮಾಡಿಸ್ತಾನೆ. इधर प्रभु वो क्या है ना, हम लोग सभी वही सोचेंगे, वो आता है नहीं आते हैं, वो हम क्या सोचे हैं ना, सभी लोग क्या सोचे, वो आते हैं नहीं आते. हम कृष्ण के है ना, कृष्ण बोल रहे हैं, हम उस पर विश्वास रखना है. गुरु हरि गुरु वैष्णव गुरु पे वो विश्वास रखे तो होता है. हाँ याद करने नहीं कर सकते, हम प्रैक्टिस करेंगे तो कृष्णा को याद करेंगे अंततः. हाँ वही है. हम क्या करेगा, हम उनके मैं एक बहुत बात करता हूँ. हाँ ಕನ್ನಡ ಮೇ ಓಕೆ. ಹಾಂ ಹೇಳ್ತೀನಿ ನೋಡಿ. ನಾವು ಇವಾಗ ಹರೇ ಕೃಷ್ಣ ಹೇಳ್ತಾ ಇದ್ವಿ, ಅಲ್ಲಿ ಏನೋ ಹೇಳ್ತೀನಿ. ಈಗ ನಮಗೆ ಸ್ಮರಣೆ ಬರಲ್ಲ ಅಂತ ಹೇಳಿದರೆ, ಸ್ಮರಣೆ ಬರಲ್ಲ ಅಂತ ಯಾಕೆ ಅನ್ಕೊತೀವಿ? ಅಷ್ಟು ನಮ್ಮ ಡೌಟ್, ನನಗೆ ಇರೋ ಡೌಟ್ ಏನಂದರೆ ಯಾಕೆ ಬರಲ್ಲ. ನಾವು ಹೇಳ್ತಾ ಇದ್ದರೆ ಒಂದು ದಿವಸ ಭಗವಂತ ನಮ್ಗೆ ಕೃಪೆ ಮಾಡ್ತಾರೆ. ಇನ್ನೊಂದು ಏನಂದರೆ ಮೈನು ತುಂಬ ಜನ ನಾವು ಎಲ್ಲಿ ಇದು ಆಗ್ತೀವಿ ಅಂದರೆ ಅಭಕ್ತರ ಸಂಘದಿಂದ ಇದು ಕೆಲವೊಂದು ಸಂಶಯಗಳು ಬರುತ್ತೆ ನಮಗೆ. ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿರ್ಬೋದು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿದೆ. ಆದರೂ ಇದು ಯಾಕಂದರೆ ಇದು ನಾನು ಹೇಳ್ತೀನಿ, ನಾನು ಪರ್ಸ್ನಲ್ ಹೇಳ್ತೀನಿ ಕೆಲವೊಂದು. ಯಾಕಂದರೆ ಚಾಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ಹೇಳೋದು, ಬ್ಯಾಡ್ ಅಸೋಸಿಯೇಷನ್ ಏನು ಮಾಡ್ತಾರೆ ಅಂದರೆ ಅವ್ರು ಬಂದು ಇದು ಇವಾಗೆಲ್ಲ ಮಾಡಬಾರ್ದು, ನಿನಗೆ ಏಜ್ ಲಾಸ್ಟ್ ಆಗಿ ಬಂದ ಮೇಲೆ ಮಾಡಬೇಕು ಅಂತ ಹೋಗ್ಬಿಡ್ತಾರೆ. ಅದೇನಾಗುತ್ತೆ ಅಂದರೆ ಇವ್ರ ಮನಸ್ಸು ಚೆನ್ನಾಗಿ ಕರೆಕ್ಟಾಗಿದ್ರು ನಮ್ಮ ಇದರಲ್ಲಿ ಅನರ್ಥಗಳಿದೆಯಲ್ಲ ಫಸ್ಟಿಂದ ಮಾಡ್ಕೊಂಡು ಬಂದಿರೋದು. ಅದೇನಾಗುತ್ತೆ ಅಂದರೆ ಅದಕ್ಕೆ ನಾವು ಯಾವಾಗೂ ಬ್ಯಾಡ್ಗೆ ಜಾಸ್ತಿ ಅಟ್ರಾಕ್ಟ್ ಆಗಿಬಿಡ್ತೀವಿ. ಅದಕ್ಕೆ ಹುಷಾರಾಗಿ ಯಾವಾಗ ಅಸೋಸಿಯೇಷನ್ ಇಂಪಾರ್ಟೆಂಟ್. ಅಸೋಸಿಯೇಷನ್ ಇಲ್ಲ ಅಂದರೆ ತುಂಬ ಯಾಕಂದರೆ ಬೀಳೋಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ಅವಾಯ್ಡ್ ಮಾಡಬೇಕು. ಅವರು ಆದಷ್ಟು ಎಷ್ಟು ಬೇಕೋ ಅಷ್ಟು ಅವಾಯ್ಡ್ ಮಾಡ್ತಾ ಎಂದು ಅಸೋಸಿಯೇಷನ್ ಭಕ್ತರ ಸಂಘದಲ್ಲಿ ಜಾಸ್ತಿ ಇರೋಕ್ಕೆ ಪ್ರಯತ್ನ ಮಾಡಬೇಕು. ಮೇಯ್ನ್ ಅಸೋಸಿಯೇಷನ್ ತುಂಬ ಇಂಪಾರ್ಟೆಂಟು. ಅಸೋಸಿಯೇಷನ್ ಇಲ್ಲಾಂದರೆ ತುಂಬ ಕಷ್ಟ. ಇದರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ನಾವು ಎಲ್ಲೇ ಹೋದ್ರೂ ಒಂದು ಕೆಲಸ ಮಿಸ್ ಮಾಡಿಬಿಟ್ರೆ ಕೃಷ್ಣ ನಮ್ಮನ್ನು ನೆನೆಸು ಬಿಡಲ್ಲ. ಅದು ತುಂಬ ಆಗಿದೆ. ಕೆಲವೊಂದು ಜನ ಏನಾಗಿದೆ ಅಂದರೆ ಹರೇ ಕೃಷ್ಣ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಂದರೆ ಅವರು ಹೋಗಿದ್ದಾರೆ, ಕೃಷ್ಣ ಅವ್ರು ನೆನಪಿಟ್ಕೊಂಡಿದ್ದಾರೆ. ಅವ್ರನ್ನ ಹೆಂಗೆ ಕರ್ಕೊಬಂದ್ರು ಅವ್ರು ಕರ್ಕೊಂಬಂದಿದ್ದಾರೆ. ತುಂಬ ಜನ ಡಿವೋಟೀಸು ಬಿಟ್ಟು ಹೋದ್ಮೇಲೆ ಮತ್ತೆ ಕೃಷ್ಣನೇ ಕರ್ಕೊಬರ್ತಾರೆ. ಅವ್ರನ್ನ ಎಲ್ಲಿ ಹೋಗ್ತಾರೋ ದೇವಸ್ಥಾನ ಮುಂದೆ ಕರ್ಕೊಬಂದು ಬಿಟ್ಟಿರೋರು ಇದ್ದಾರೆ. ಪ್ರಸಾದ ಕೊಟ್ಟು ಭಗವಂತನ ಮತ್ತೆ ನೆನಪು ಮಾಡೋದವರು ಇದ್ದಾರೆ. ಹಂಗೂ ಕೃಷ್ಣ ಯಾವಾಗ ನಮ್ಮನ್ನು ಮಾಡಿಸೋದಿಲ್ಲ. ಅದು ಮಾತ್ರ ತುಂಬ ಇದರಲ್ಲಿ ಆಗಿದೆ. ನಾವು ಮರ್ತೋಗ್ಬಿಟ್ರೇನೋ ಕೃಷ್ಣ ನಮ್ಮನ್ನು ಮರ್ತೋಗೋದು ಬಿಡೋಲ್ಲ. ಅದಕ್ಕೆ ಮತ್ತೆ ನಮ್ಮನ್ನು ನೆನೆಸ್ತಾನೆ ಇರ್ತಾರೆ. ನಮ್ಮನ್ನು ಎಲ್ಲಿ ಮಿಸ್ ಮಾಡಿಬಿಡ್ತೀವೋ ಅಂತ ಅವರು ನೆನಪು ಮಾಡ್ತಾನೆ ಇರ್ತಾರೆ. ಇದರಲ್ಲಿ ಎಷ್ಟು ಸಂದೇಹ ಏನೇ ಇಲ್ಲ.
ಪ್ರಭು ಹರೇ ಕೃಷ್ಣ. ಇನ್ಯಾರೊಂದು ಪ್ರಶ್ನೆ ಇದೆ? ಪ್ರಭುಜಿ, ನಾವು ಚಾಂಟಿಂಗ್ ಗುರು ಮುಖಾಂತರ ಅಂದರೆ ಗುರು ಆಶ್ರಯ ಬಂದು ಮಾಡ್ಬೇಕಂತ, ಬಟ್ ನಾವು ಗುರುನ ಹೇಗೆ ಪಡಿಬೇಕು ಪ್ರಭುಜಿ? ಅದು ಗುರುನ ಹೇಗೆ ಪಡಿ ಮಾಡಬೇಕಂದ್ರೆ ನಮ್ಮ ಶಿಕ್ಷಾ ಗುರು ನಮಗೆ ಹೇಳಿದ ಥರ ಮಾಡಬೇಕು. ನಮ್ಮ ಗುರುಗೆ ನಿಮಗೆ ಯಾವ ಗುರು ಮೇಲೆ ನಿಮಗೆ ಇದು ಇದೆಯೋ ಅದು ಗುರು ಅವರು ಒಬ್ಬರು ಶಿಕ್ಷಾ ಗುರು ಇರ್ತಾರೆ, ಅವ್ರು ಹೆಂಗೆ ಹೇಳ್ತಾರೋ ಅದ್ರ ಪ್ರಕಾರ ನಾವು ಮಾಡಬೇಕು. ಆವಾಗ ನಮಗೆ ಗುರು ಹತ್ರ ಹೋಗೋಕ್ಕೆ ಚಾನ್ಸ್ ಬರುತ್ತೆ. ಹಾಂ ಪ್ರಭು ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಪ್ರಭು ಒಂದು ಕ್ಲಾರಿಟಿ ಕೊಟ್ಟು, ನಾವು ಬಂದರೂ ಕೃಷ್ಣ ನಮ್ಮನ್ನು ನಡೆಯುತ್ತೆ. ಓಕೆ, ಅದು ಒಳ್ಳೆ ಪಾಯಿಂಟ್. ನಾವು ಮರ್ತೋಗ್ತೀವಿ, ಯಾಕಂದ್ರೆ ನಾವು ಬದ್ಧ ಜೀವನ ನಾವು ಮಾಡ್ಕೊಳ್ತೀವಿ, ಬಟ್ ಕೃಷ್ಣ ಬದ್ಧ ಜೀವಿ ಅಲ್ವಾ, ಅವ್ರು ನಮ್ಮನ್ನು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ಮಾತಾಜಿಗೆ ಪ್ರಶ್ನೆಗೆ ಗುರು ಹೇಗೆ ಸಿಗ್ತಾರೆ ಅಂತ ಇವರು ಧ್ರುವ ಮಹಾರಾಜನ ಎಕ್ಸಾಂಪಲ್. ಭಾವತ ಧ್ರುವ ಮಹಾರಾಜರಿಗೆ ಒಂದು ಇಚ್ಛೆ, ಉತ್ಕಟವಾದ ಆಸೆ. ಆ ಆಸೆ ಇಟ್ಕೋಬೇಕು. ಅದಕ್ಕೆ ಆಸೆ ಇರ್ತದೆ ಲೌಲ್ಯಂ. ಲೌಲ್ಯಂ ಅಂದರೆ ಗ್ರೀಡ್. ಯಾವುದಕ್ಕೋಸ್ಕರ ನನಗೆ ಭಗವಂತ ಬೇಕು ನಾವು, ಭಗವಂತ ಬೇಕು ಅನ್ನೋ ಆಸೆ ಇದ್ದವ್ರು ಮಾತ್ರ ಗುರು ಸಿಗ್ತಾರೆ. ಅಂದರೆ ಭಗವಂತನಿಗಿಂತ ಉನ್ನತವಾದದ್ದು ಯಾವುದಿಲ್ಲ. ಮತ್ತ ಪರಪರನಾಗಿ ಕಿಂಚಿದಿಸ್ತಾನೆ. ಸೊ ಯಾವಾಗ ನಾವು ಹೈಯೆಸ್ಟ್ ಡಿಸೈರ್ ಮಾಡ್ತೀವಿ ಅವಾಗ ಕೃಷ್ಣ ಗುರು ಕಳಿಸ್ಕೊಡ್ತಾರೆ. ಸೊ ನಮಗೆ ಗುರು ಪ್ರಾಪ್ತಿ ಆಗಬೇಕಾದ್ರೆ ನಮಗೆ ಇಚ್ಛೆ ಇದೆ, ನಮಗೆ ಕೃಷ್ಣ ಬೇಕು ಅನ್ನೋ ಇಚ್ಛೆ ಇದೆ ಮಾತ್ರ ಗುರು ಪ್ರಾಪ್ತಿ ಆಗ್ತದೆ. ಇಲ್ಲಾಂದರೆ ಗುರು, ಈಗ ಪ್ರಭು ಹೇಳ್ತಾರು, ಎಷ್ಟೋ ಜನ ಗುರು ಹತ್ರ ಬಂದು ವಾಪಸ್ ಹೋಗಿರ್ತಾರೆ, ಕೃಷ್ಣ ಹತ್ರ ಬಂದು ವಾಪಸ್ ಹೋಗಿರ್ತಾರೆ. ಅವ್ರಿಗೆ ಇಚ್ಛೆ ಇಲ್ಲ, ಅವ್ರಿಗೆ ಅದಕ್ಕಿಂತ ಇನ್ನೇನೋ ಇಚ್ಛೆ ಇದೆ, ಇನ್ನೇನೋ ಹೈಯೆಸ್ಟ್ ಆಸೆ ಇದೆ. ಈಗ ಪ್ರಭು ಹೇಳಿದ್ರು, ಕೆಲವರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿದೆ ಕೃಷ್ಣ ಉನ್ನತವಾದ ಬಯಕೆ, ಕೃಷ್ಣನ ಪಡೆಯೋದೇ ಹೈಯೆಸ್ಟ್ ಡಿಸೈರ್. ಆದರೆ ಬದ್ಧಜೀವಿಗಳಿಗೆ ಗೊತ್ತಿಲ್ಲ. ಅವ್ರಿಗೆ ಏನು ಬೇಕು ಅದನ್ನು ಮಾತ್ರ ಪ್ರಾಪ್ತಿ ಮಾಡ್ಕೊಂಡು ಹೋಗ್ತಾರೆ. ನಮಗೇನೋ ಮೆಟಲಿಸ್ಟಿಕ್ ಆಸೆಗಳು ಬೇಕು ಅಂತ ಅದನ್ನು ಪಡ್ಕೊಳ್ಳೋಕೆ ಹೋಗ್ತಾರೆ. ಅದಕ್ಕಿಂತ ಇನ್ನೂ ಏನೋ ಇದೆ ಅಂತ ಗೊತ್ತಿಲ್ಲ. ಅದು ಗೊತ್ತು ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಸತ್ಸಂಗ ಅಸೋಸಿಯೇಷನ್. ಈಗ ಗುಡ್ ಅಸೋಸಿಯೇಷನ್, ಬ್ಯಾಡ್ ಅಸೋಸಿಯೇಷನ್. ಯಾವಾಗ ನಾವು ಸತ್ಸಂಗ ಬರ್ತೀವಿ ನಿಮಗೆ ಹೈಯೆಸ್ಟ್ ಡಿಸೈರ್ ಗೊತ್ತಾಗ್ತದೆ. ಆ ಹೈಯೆಸ್ಟ್ ಡಿಸೈರ್ ಗೊತ್ತಾದಾಗ ಕೃಷ್ಣ ಗುರುನ ಅರೇಂಜ್ ಮಾಡ್ತಾರೆ. ಸೊ ಗುರು ಹಿಡ್ಕೊಂಡ್ರೆ ನಾವು ಮಿಕ್ಕಿದ್ದು ಗುರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಕೃಷ್ಣ ಅಲ್ಲಿ ಅನುಗ್ರಹ ಮಾಡ್ತಾರೆ. ಇದೊಂಥರ ಹೆಂಗಂದ್ರೆ ಗುರು ಕೃಷ್ಣ ಇಬ್ಬರು ಒಂದು ರೈಲ್ವೆ ಟ್ರ್ಯಾಕ್, ಎರಡು ಟ್ರ್ಯಾಕ್ ಇದೆ. ಗುರು ಒಂದು ಕಡೆ, ಕೃಷ್ಣ ಒಂದು. ಸೊ ನಮ್ಮ ಇಚ್ಛೆ ಏನಿದೆ ತಕ್ಕಂಗೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ನಾವು ಇಚ್ಛೆ ಪಡಬೇಕು, ಸತ್ಸಂಗ ಬರಬೇಕು, ನಾವು ಕೃಷ್ಣ ಬೇಕು ಇಚ್ಛೆ ಪಡ್ತಾರೆ ಖಂಡಿತ.